ನಮ್ಮ ಪಕ್ಷದ ಹಿರಿಯ ಮುಖಂಡರಾಗಿರ್ತಕ್ಕಂಥ ಅವರು ಸಹ ಸ್ವಾಗತವನ್ನು ಬರ್ತೇನೆ ಮತ್ತು ನಂತೆ ಒಂದು ಯಶಸ್ವಿಯಾಗಿ ನಡೆಸಿಕೊಳ್ಳಲು ಆಗಮಿಸಿದ್ದರಲ್ಲಿ ಎಲ್ಲ ಆರೋಗ್ಯ ಡಾಕ್ಟರ್ಗಳಿಗೂ ವೈದ್ಯರಿಗೂ ಸಿಬ್ಬಂದಿ ವರ್ಗದವರಿಗೂ ಮತ್ತು ಈ ಒಂದು ಕಾರ್ಯಕ್ರಮದ ಪ್ರಾರಂಭವಾಗಿದೆ. ಎಲ್ಲ ಮಂದಿ ಒಳಗಡೆ ಬನ್ನಿ. ಅದೇ ರೀತಿ ಭಾರತೀಯ ರೆಡ್ ಕ್ರಾಸ್ ಶಿಬಿರವನ್ನು ಸಹ ಏರ್ಪಡಿಸಿದ್ದಾರೆ. ಅವರು ಸಹ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ದಯವಿಟ್ಟು ಎಲ್ಲರೂ ಒಂದು ನಿಮಿಷ ನಡೆದಂತಹ ಕೆಲವೊಂದು ಅಜ್ಞಾನದ ಬೆಳವಣಿಗೆಯ ಕಾರಣದಿಂದಾಗಿ ಇವತ್ತು ನಾಡಿನಾದ್ಯಂತ ಪಂಚಮಸಾಲಿ ಬಂಧುಗಳು ಭಾಳ ಮನಸ್ಸನ್ನು ಮಾಡ್ಕೊಂಡಿದ್ದಾರೆ. ನಿನ್ನೆ ಘಟನೆಯಿಂದ ನನಗೇನು ನೋವಾಗಿಲ್ಲ, ನಾನು ವಿಚಿತ್ರ ಆಗಿಲ್ಲ. ನನಗೊಂದು ರೀತಿ ಸ್ವತಂತ್ರ ಸಿಕ್ಕಂಗೆ ಐತಿ. ನಾನು ಚೆನ್ನಮ್ಮನ ಕುಲದವನು. ಚೆನ್ನಮ್ಮ ಯಾವತ್ತು ಸ್ವತಂತ್ರವಾಗಿದ್ದಂಥವ್ರು. ಇಲಿಯಾಗಿ 100 ದಿನ ಬದುಕಿಕ್ಕಿಂತ ಹುಲಿಯಾಗಿ 1 ದಿನ ಬದುಕುವಂಥ ಸಂದೇಶ ಕೊಟ್ಟಂಥ ಕುಲ ನಮ್ಮ ಪಂಚಮಸಾಲಿ ಕುಲ. ಆದರೆ ನಮ್ಮಂಥ ಸ್ವಾಮಿಗಳನ್ನು ಮೋಸದಿಂದ ಟ್ರಸ್ಟ್ ಅಂತ ರಚನೆ ಮಾಡಿಕೊಂಡು ನಮ್ಮ ಹೆಸರು ಮೇಲೆ ಆಸ್ತಿ ಪಾಸ್ತಿ ಮಾಡಿಕೊಂಡು ಅದ್ರ ಮೂಲಕ ನಮ್ಮನ್ನು ದುರುಪಯೋಗ ಪಡಿಸ್ಕೊಂಡು ತಮ್ಮ ನಿಯಂತ್ರಣದಲ್ಲಿ ಇಟ್ಕೊಳ್ಕೊಳ್ಳುವಂಥ ಭಾಳ ದೊಡ್ಡ ಕೆಟ್ಟ ಹುನ್ನಾರವನ್ನು ಕೆಲವರು ಮಾಡಿದರು. ಹಾಗಾಗಿ ನಾನೇನು ಮಾಡಿದೆ, ಸಮಾಜ ಶಾಶ್ವತ ಅಂತ ಸಮಾಜ ಕಟ್ಟೋಣ ತಿಳ್ಕೊಂಡು ಸಮಾಜ ಕಟ್ಟಲಿಕ್ಕೋಸ್ಕರವಾಗಿ ನಾನು ಈ ಪಂಚಮಸಾಲಿ ಪೀಠವನ್ನು ಸ್ಥಾಪನೆ ಮಾಡಿರ್ತಕ್ಕಂಥದ್ದು, ಭಕ್ತರು ಕೂಡಿ ಮಾಡಿರ್ತಕ್ಕಂಥದ್ದು. ನನ್ನ ಪೀಠ ಆಗಿರ್ತಕ್ಕಂಥದ್ದು 4 ಜನ ಟ್ರಸ್ಟಿಂದಲ್ಲ. ನನ್ನ ಪೀಠ ಆಗಿರ್ತಕ್ಕಂಥದ್ದು ಲಕ್ಷಾಂತರ ಪಂಚಮಸಾಲಿಗಳಿಂದ ಈ ಪೀಠ ಆಗೈತಿ. ಭಕ್ತರ ಮೂಲಕವಾಗಿ ಭಕ್ತನ ಕರ್ಕೊಂಡು ಸಮಾಜ ಗಣ್ಯ ವ್ಯಕ್ತಿಗಳು ಕೊಡ್ಕೊಂಡು ಇವರೆಲ್ಲರೂ ಕೂಡ್ಕೊಂಡು ಸಭೆ ಮಾಡಿದರೆ ಅದು ಒಂದು ರೀತಿ ಹೌದಪ್ಪ ಅನ್ಬೋದಾಗಿತ್ತು. ಯಾರನ್ನೂ ಗಮನಕ್ಕೆ ಬಾರ್ದಂಗೆ 3-4 ಜನ ಕೂತ್ಕೊಂಡು ಕಾನೂನು ಬಾಹಿರವಾಗಿರ್ತಕ್ಕಂಥ ಹೇಳಿಕೆಗಳನ್ನು ಕೊಟ್ಟಿದ್ದು ನನಗೆ ಯಾವ ಕಾರಣಕ್ಕೂ ನನಗೆ ನೋವಾಗಿಲ್ಲ. ಭಕ್ತರು ನನ್ನ ನಂಬಿರುವಂಥ ಕೋಟ್ಯಾಂತರ ಪಂಚಮಸಾಲಿಗಳ ಮನಸ್ಸಿಗೆ ನೋವಾಗಿದೆಯಲ್ಲ, ನಮ್ಮ ಗುರುಳಿಗೆ ಅನ್ಯಾಯ ಆಗಿತ್ತಲ್ಲ, ಅವರು ನೋವು ಪಡ್ಕೊಂಡಿದ್ದನ್ನು ನನಗೆ ನೋವಾಗ್ತಾಯಿದೆ. ಆ ಕಾರಣಕ್ಕೋಸ್ಕರವಾಗಿ ನಮ್ಮನ್ನು ಉಚ್ಚಾಟನೆ ಮಾಡುವಂಥ ಅಧಿಕಾರ ಈ ಜಗತ್ತಿನಲ್ಲಿ ಯಾರಿಗೂ ಇಲ್ಲ. ಅದು ನನ್ನನ್ನು ಸೃಷ್ಟಿ ಮಾಡ್ತಕ್ಕಂಥ ಪರಮಾತ್ಮನಿಗೆ, ಆ ಪರಮಾತ್ಮನ ಸ್ವರೂಪಿಯಾಗಿರ್ತಕ್ಕಂಥ ವಿಶ್ವಗುರು ಬಸವ ತಂದೆಗೆ, ಅದರ ಸ್ವರೂಪಿಯಾಗಿರ್ತಕ್ಕಂಥ ನಮ್ಮ ತಾಯಿ ಚೆನ್ನಮ್ಮನಿಗೆ, ಅವರೆಲ್ಲರ ಪ್ರತಿ ಸ್ವರೂಪಿಯಾಗಿರ್ತಕ್ಕಂಥ ನಮ್ಮ ಭಕ್ತರಿಗೆ ಮಾತ್ರ ಅಧಿಕಾರ ಇದೆ ಹೊರತು ನಮ್ಮನ್ನು ಉಚ್ಚಾಟನೆ ಮಾಡುವಂಥ ಅಧಿಕಾರ ಯಾವ ಟ್ರಸ್ಟಿಗೆ ಇಲ್ಲ. ಆ ಟ್ರಸ್ಟಿಗೂ ನಮ್ಮ ಪೀಠಕ್ಕೂ ಯಾವುದೂ ಸಂಬಂಧವಿಲ್ಲ. ನನ್ನ ಪೀಠವನ್ನು ಎಲ್ಲಿ ಸ್ಥಾಪನೆ ಮಾಡ್ಯಾನಪ್ಪ ಅಂದರೆ, ಯಾವುದೋ ಆಸ್ತಿಯಲ್ಲಿ ಯಾವುದೇ ಕಲ್ಲು, ಯಾವುದೇ ಸಿಮೆಂಟು, ಇಟ್ಟಿಗೆಯಿಂದ ಪೀಠ ಸ್ಥಾಪನೆ ಮಾಡಿಲ್ಲ. ಭಕ್ತರ ಹೃದಯದಲ್ಲಿ ನನ್ನ ಪೀಠವನ್ನು ಸ್ಥಾಪನೆ ಮಾಡಿದ್ದೀನಿ. ಭಕ್ತರ ಹೃದಯ ಸಿಂಹಾಸವೇ ನನ್ನ ಸಿಂಹಾಸನ, ಭಕ್ತರ ಹೃದಯವೇ ನನ್ನ ಪೀಠ, ಭಕ್ತರು ನೆಲೆಸಿರ್ತಕ್ಕಂಥ ಹಳ್ಳಿಗಳೇ ನನ್ನ ಕೂಡಲ ಸಂಗಮ ಭಾವನೆಯಿಂದ ನಾನು ಪೀಠ ಸ್ಥಾಪನೆ ಮಾಡಿದ್ವಿ. ನಾವೆಲ್ಲ ಪೀಠ ಸ್ಥಾಪನೆ ಮಾಡಿದ್ವಿ.